ಇನ್ನು ಬಿಜೆಪಿಯ ನೇತೃತ್ವದಲ್ಲಿ ಅಥವಾ ಬಿಜೆಪಿ ಕೇಂದ್ರ ಸರ್ಕಾರ ಏನಿದೆ ಅಥವಾ ಮೋದಿಜಿಯವರ ಸರ್ಕಾರ ಏನಿದೆ ಇದು ಬಂದ ಮೇಲೆ ನಮ್ಮ ದೇಶ ಅಭಿವೃದ್ಧಿ ಕಾಣ್ತಾ ಇರುವಂತದ್ದು. ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಯುದ್ಧದ ಪರಿಸ್ಥಿತಿಗಳಿದ್ದಾವೆ, ಸಾಕಷ್ಟು ಕಡೆ ಯುದ್ಧ ನಡೀತಾ ಇದೆ. ಆ ಮಧ್ಯ ನಮ್ಮ GDP ರೇಟ್ ಅಥವಾ ಆರ್ಥಿಕತೆ ಹೆಚ್ಚೇ ಆಗಿದೆ ಹೊರತು ಕಡಿಮೆ ಏನಾಗಿಲ್ಲ. ಎಲ್ಲಾ ಕಡೆ ಕೂಡ ಆರ್ಥಿಕ ಪೆಟ್ಟು ಬಿದ್ದಿದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಬೆಲೆ ಏರಿಕೆ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಬೆಲೆ ಏರಿಕೆ ಆಗಿರೋ ಕಾರಣದಿಂದಾಗಿ ಇಲ್ಲೂ ಕೂಡ ಅದರ ಪ್ರಭಾವ ಬೀರಿದೆ. ಇದಕ್ಕೆ ಮೋದಿನೇ ಕಾರಣ ಅಂತ ಹೇಗೆ ಹೇಳ್ತೀರಾ? ಅಲ್ಲದೆ ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ ಆರ್ಥಿಕ ಬಿಕ್ಕಟ್ಟು ಸಿಕ್ಕಾಪಟ್ಟೆ ಆಗಿತ್ತು. ಸಿಕ್ಕಾಪಟ್ಟೆ ಸಾಲಗಳನ್ನ ಮಾಡಿದ್ರು. ಆ ಸಾಲವನ್ನ ತೀರಿಸೋದಕ್ಕೆ ನಮ್ಮ ಮೋದಿಜಿಯವರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಡಾಕ್ಟರ್ CN ಅಶ್ವಥ್ ನಾರಾಯಣ್ ರವರು. ಬನ್ನಿ ಹಾಗಾದ್ರೆ ಅವರು ಯಾವೆಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಕಾಂಗ್ರೆಸ್ ನ ವಿರುದ್ಧ ಯಾವ ರೀತಿ ಹರಿಹಾಯ್ದಿದ್ದಾರೆ ಮತ್ತು ಕೆಲವೊಂದಿಷ್ಟು ಅಂಕಿ ಅಂಶಗಳನ್ನ ಜನರ ಮುಂದಿಡುವಂತಹ ಪ್ರಯತ್ನ ಪಟ್ಟಿದ್ದಾರೆ ಅಶ್ವಥ್ ನಾರಾಯಣ್ ರವರು. ಹಾಗಾದ್ರೆ ಅಂಕಿ ಅಂಶಗಳು ಯಾವ ರೀತಿ ಇದೆ ಅನ್ನೋದರ ವಿವರ ಇಲ್ಲಿದೆ. ಈ ಅಂಶಗಳ ಶ್ವೇತ ಪತ್ರದ ಮೂಲಕ ತಿಳಿಸಿದೆ. UPA ಬಿಟ್ಟು ಹೋದ ಮೇಲೆ ಆರ್ಥಿಕ ಗೊಂದಲ, ದಿಕ್ಕು ದೆಸೆ ಇಲ್ಲದ ಆಡಳಿತ, ಅವ್ಯವಸ್ಥೆಯನ್ನ ಸರಿಪಡಿಸಿ ನಷ್ಟದ ಕಾಲದಿಂದ ಒಳ್ಳೆಯ ಕಾಲಕ್ಕೆ ದೇಶವನ್ನ ಒಯ್ಯುವರು ನರೇಂದ್ರ ಮೋದಿಜಿ ಎಂದು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ CN ಅಶ್ವಥ್ ನಾರಾಯಣ್ ರವರು ಹಾಡಿ ಹೋಗಲಿದ್ದಾರೆ. ಮಲ್ಲೇಶ್ವರಂನ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕೇಂದ್ರದ NDA ಸರ್ಕಾರದ ಸಾಧನೆ ಮತ್ತು UPA ಸರ್ಕಾರದ ವೈಫಲ್ಯಗಳ ಕುರಿತು ವಿವರಿಸಿದರು. ಬೆಲೆ ಏರಿಕೆ ಬಗ್ಗೆ ಕಾಂಗ್ರೆಸ್ಸಿಗರು ಮಾತನಾಡ್ತಾರೆ. ರಾಜಕೀಯ ಅವರ ಆಡಳಿತ ಇದ್ದಾಗ ಹಣದುಬ್ಬರ ಬೆಲೆ ಏರಿಕೆ 3.9% ಕಾಂಗ್ರೆಸ್ 10 ವರ್ಷಗಳ ಅವಧಿಯಲ್ಲಿ ಅದು ಸರಾಸರಿ 8.2% ಆಗಿತ್ತು. ಕೋವಿಡ್ ಇದ್ದರೂ ಕೂಡ ಜಾಗತಿಕ ಹಣಕಾಸಿನ ಬಿಕ್ಕಟ್ಟು, ಯುದ್ಧಗಳಿದ್ದರೂ ಮೋದಿಜಿ ಅವರ ಆಡಳಿತದಲ್ಲಿ ಬೆಲೆ ಏರಿಕೆ ಸರಾಸರಿ 5% ಇನ್ನು ವಿಶ್ವದ ಎಲ್ಲೆಡೆ ಬೆಲೆ ಏರಿಕೆ ಇದೆ. ವಾಸ್ತವವಾಗಿ UPA ಅವಧಿಯಲ್ಲಿ ಬೆಲೆ ಏರಿಕೆ ಇದ್ದರೂ ಎದ್ದು ಕಾಣ್ತಾ ಇತ್ತು ಎಂದು ವಿವರಿಸಿದರು. ರಾಜಕೀಯ ಅವರ ಕಾಲದಲ್ಲಿ 8% GDP ಮೂಲಕ ಅಭಿವೃದ್ಧಿ ಇತ್ತು. ಆದರೆ UPA ಕಾಲದಲ್ಲಿ ಬೆಲೆ ಏರಿಕೆ ಇದ್ದರೂ ಬೆಳವಣಿಗೆ ಕಡಿಮೆ ಇತ್ತು. ಕಾಂಗ್ರೆಸ್ ಅವಧಿಯನ್ನ 5% ಅಭಿವೃದ್ಧಿ ಎಂದು ಆರೋಪಿಸಿದ್ರು. ಇನ್ನು ಮೋದಿಯವರ ಅವಧಿಯಲ್ಲಿ 8ರಿಂದ 9% ಬೆಳವಣಿಗೆಯನ್ನ ನಾವು ಕಾಣುತ್ತೇವೆ. UPA ಅವಧಿಯಲ್ಲಿ ಸಾರ್ವಜನಿಕ ರಂಗದ ಬ್ಯಾಂಕ್ಗಳಿಂದ ಅತಿ ಹೆಚ್ಚು ಸಾಲ ಕೊಡಿಸಿದ್ದರು. ಇನ್ನು ವಾಜಪೇಯಿ ಅವರ ಕಾಲದಲ್ಲಿ ಲೋನ್ ಎಕ್ಸ್ಪೋಜರ್ 6 ಲಕ್ಷದಿಂದ 60,000 ಕೋಟಿ ಇದ್ದರೆ UPA ಕಾಲದಲ್ಲಿ ಅದು 39 ಲಕ್ಷ ಕೋಟಿಗೆ ಏರಿತ್ತು ಎಂದು ತಿಳಿಸಿದರು. ದೇಶದ ಸಾಲ ಮರುಪಾವತಿಗೂ ಸಮಸ್ಯೆ ಇತ್ತು. UPA ಸರ್ಕಾರ ನಿರಾಳವಾಗಿ ನಿದ್ರಾಲೋಕದಲ್ಲಿತ್ತು. ಬ್ಯಾಂಕ್ NDA 7% ಇತ್ತು. ಈಗ ಅದು 3.2% ಬ್ಯಾಂಕ್ಗಳು ಹಿಂದೆ ಮುಚ್ಚುವಂತಹ ಪರಿಸ್ಥಿತಿಯಲ್ಲಿದ್ವು. ಈಗ ಮೋದಿಜಿ ಅವರ ಆಡಳಿತದಲ್ಲಿ ಅವು ಬೆಳವಣಿಗೆ ಕಂಡಿವೆ ಎಂದು ಹೇಳಿದ್ದಾರೆ. UPA ಅವಧಿಯಲ್ಲಿ ಡಾಲರ್ ಬೆಲೆ ಏರಿಕೆಯು ಗರಿಷ್ಠ ಪ್ರಮಾಣದಲ್ಲಿತ್ತು. ಕೇವಲ 4 ತಿಂಗಳ ಅವಧಿಗೆ ಸಾಕಾಗುವಷ್ಟು ಮಾತ್ರ ಫಾರಿನ್ ರಿಸರ್ವ್ $1 ಬಿಲಿಯನ್ ನಮ್ಮ ದೇಶದಲ್ಲಿತ್ತು. ಈಗ $596 ಬಿಲಿಯನ್ ಇದೆ. ಈಗ ಅಭಿವೃದ್ಧಿಯ ಭರವಸೆದಾಯಕವಾಗಿ ನಿರ್ವಹಣೆ ಆಗುತ್ತಿದೆ ಎಂದು ವಿವರ ನೀಡಿದರು. ಹಣಕಾಸು ಕೊರತೆ ಗರಿಷ್ಠ ಇತ್ತು. ತೋರಿಸುತ್ತಿದ್ದಂತೆ ಒಂದು ವಾಸ್ತವವಾಗಿ ಇನ್ನೊಂದು ಎಂಬ ಸ್ಥಿತಿ ಇತ್ತು. ಇನ್ನು 1.90 ಲಕ್ಷ ಕೋಟಿ ಆಯಿಲ್ ಬಾಂಡ್ ಬಿಡುಗಡೆಯನ್ನ ಮಾಡಿದ್ರು. ಇದನ್ನೆಲ್ಲ ನೋಡಿರ್ಲಿಲ್ಲ. ಇಂತಹ ಸಾಲಗಳನ್ನ ಮರುಪಾವತಿ ಮಾಡಬೇಕಾಗಿದೆ ಎಂದು ಹೇಳಿದ್ರು. ಇನ್ನು ಅವರ ಕಾಲದಲ್ಲಿ ಆರ್ಥಿಕ ಸುಸ್ಥಿರತೆ ಇಲ್ಲದೆ ಎಲ್ಲವೂ ಭರವಸೆದಾಯಕವಾಗಿ ಇರಲಿಲ್ಲ. ಇವತ್ತು ಎಲ್ಲವೂ ಕೂಡ ಸುಸ್ಥಿರತೆಯಿಂದ ಸಾಗಿದೆ. ಮೂಲಭೂತ ಸೌಕರ್ಯ, ಆಸ್ತಿ ನಿರ್ಮಿಸುವ ನಿಟ್ಟಿನಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೊತ್ತವು ವಾಜಪೇಯಿ ಅವರ ಕಾಲದಲ್ಲಿ 31%. ಇನ್ನು ಕಾಂಗ್ರೆಸ್ ಕಾಲದಲ್ಲಿ ಅದು ಕೇವಲ 16% ಇಳಿದಿತ್ತು. ಮೋದಿಜಿ ಅವರ ಕಾಲದಲ್ಲಿ ಮತ್ತೆ 28% ಏರಿಕೆ ಕಂಡಿತು ಎಂದು ಮಾಹಿತಿಯನ್ನ ನೀಡಿದ್ರು. ಕಾಂಗ್ರೆಸ್ ಅವಧಿಯಲ್ಲಿ ಮೂಲಭೂತ ಸೌಕರ್ಯಕ್ಕೆ ಕಡಿವಾಣ ಹಾಕಿರುವುದು ಎದ್ದು ಕಾಣುವಂತಿದೆ ಎಂದರು. ಈ ಎಲ್ಲಾ ವಿಚಾರಗಳಿಗೆ ಕಾಂಗ್ರೆಸ್ಸಿನವರಲ್ಲಿ ಉತ್ತರ ಇಲ್ಲ ಎಂದು ಟೀಕಿಸಿದ್ರು. ಸಾಮಾಜಿಕ ಕ್ಷೇತ್ರದಲ್ಲಿ 96,000 ಕೋಟಿ ಮೊತ್ತ ಖರ್ಚಾಗದೆ ಉಳಿದಿತ್ತು. ಅದು ಈಗ ಅಸಮರ್ಥ ಆಡಳಿತಕ್ಕೆ ಕೈಗನ್ನಡಿ ಎಂದು ಅವರು ಟೀಕಿಸಿದ್ದಾರೆ. ಇನ್ನು 60ರಿಂದ 65 ವರ್ಷಗಳ ಕಾಂಗ್ರೆಸ್ UPA ಅವಧಿಯಲ್ಲಿ 14.5 ಕೋಟಿ LPG ಸಿಲಿಂಡರ್ ಸಂಪರ್ಕ ಇದ್ದರೂ ಕೂಡ ಈಗ 31 ಕೋಟಿಗೂ ಹೆಚ್ಚಾಗಿದೆ. ಇನ್ನು ವಿದ್ಯುದೀಕರಣ ಅವರ ಕಾಲದಲ್ಲಿ 85% ಇದ್ದದ್ದನ್ನ
ಈಗ 100% ತರಲಾಗಿದೆ. ಅವರ ಕಾಲದಲ್ಲಿ 12 ಗಂಟೆ ಸರಾಸರಿ ವಿದ್ಯುತ್ ಲಭ್ಯವಿದ್ದರೆ ಈಗ 20 ಗಂಟೆಗೂ ಅಧಿಕ ಕಾಲ ಲಭ್ಯತೆ ಇದೆ ಎಂದು ಅಂಕಿ ಅಂಶಗಳನ್ನು ನೀಡಿದ್ದಾರೆ.